ನಮಸ್ಕಾರ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಮಾರುತಿ ಜಿಪ್ಸಿ ಸಾಹಸಮಯ ಪ್ರಯಾಣಕ್ಕೆ ಧುಮುಕೋಣ. ಇದು ಭಾರತದಲ್ಲಿ ಒರಟುತನ ಮತ್ತು ಬಹುಮುಖತೆಯ ಸಂಕೇತವಾಗಿದೆ. ಅದರ ಮೂಲದಿಂದ ಅಂತಿಮವಾಗಿ ಸ್ಥಗಿತಗೊಳ್ಳುವವರೆಗೆ ಮಾರುತಿ ಜಿಪ್ಸಿ ಭಾರತೀಯ ಆಟೋಮೋಟಿವ್ ಲ್ಯಾಂಡ್ಸ್ಕೇಪ್ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿದೆ. ಅದರ ಎಲ್ಲ ಇಂಜಿನ್ ವಿಶೇಷಣಗಳು ಮತ್ತು ಪ್ರಮುಖ ವೈಶಿಷ್ಟ್ಯಗಳನ್ನು ಒಳಗೊಂಡು ಅದರ ಕಥೆಯನ್ನು ಅನ್ವೇಷಿಸೋಣ. ಸುಜುಕಿ ಜಿಮ್ನಿ SJ410/413 ಆಧಾರಿತ ಮಾರುತಿ ಜಿಪ್ಸಿಯನ್ನು 1985ರಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡಲಾಯಿತು. ಅದರ ದೃಢವಾದ ನಿರ್ಮಾಣ ಮತ್ತು ಆಫ್ ರೋಡ್ ಸಾಮರ್ಥ್ಯಗಳಿಗಾಗಿ ಇದು ಶೀಘ್ರವಾಗಿ ಜನಪ್ರಿಯತೆಯನ್ನು ಗಳಿಸಿತು. ಆರಂಭದಲ್ಲಿ ಇದು 1 ಲೀಟರ್ F10A 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ನಿಂದ 45 bhp ಮತ್ತು 76 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ 4 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ಗೆ ಜೋಡಿಸಲಾಗಿದೆ. ಇದು ಸವಾಲಿನ ಭೂಪ್ರದೇಶಗಳನ್ನು ನಿಭಾಯಿಸಲು ಸಾಕಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ಜಿಪ್ಸಿಯ ಹಗುರವಾದ ದೇಹ ಮತ್ತು 4x4 ಡ್ರೈವ್ ಟ್ರೈನ್ ಆಫ್ ರೋಡ್ ಉತ್ಸಾಹಿಗಳಿಗೆ ಮತ್ತು ಭಾರತೀಯ ಮಿಲಿಟರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಮಾರುತಿ ಜಿಪ್ಸಿಯ ವಿಶಿಷ್ಟ ವೈಶಿಷ್ಟ್ಯವೆಂದರೆ ಅದರ ಸರಳ ಮತ್ತು ಒರಟಾದ ವಿನ್ಯಾಸ. ಇದು ಬಾಕ್ಸಿ ಮತ್ತು ಪ್ರಯೋಜನಕಾರಿ ನೋಟವನ್ನು ಒಳಗೊಂಡಿತ್ತು. ಹೆಚ್ಚಿನ ಗ್ರೌಂಡ್ ಕ್ಲಿಯರೆನ್ಸ್, ದೃಢವಾದ ಅಮಾನತು ಮತ್ತು ಬಾಳಿಕೆ ಬರುವ ಚಾಸಿಸ್ ಜಿಪ್ಸಿ ವಿವಿಧ ಅಗತ್ಯಗಳನ್ನು ಪೂರೈಸುವ ಸಾಫ್ಟ್ ಟಾಪ್ ಮತ್ತು ಹಾರ್ಡ್ ಟಾಪ್ ಆವೃತ್ತಿಗಳಿಗೆ ಬಂದಿತ್ತು. ಇದರ ಒಳಭಾಗವು ಕ್ರಿಯಾತ್ಮಕವಾಗಿತ್ತು, ಪ್ರಯಾಣಿಕರಿಗೆ ಮತ್ತು ಸರಕುಗಳಿಗೆ ಸಾಕಷ್ಟು ಸ್ಥಳಾವಕಾಶವಿತ್ತು. ವರ್ಷಗಳಲ್ಲಿ ಜಿಪ್ಸಿ ಅದರ ವಿಶ್ವಾಸಾರ್ಹತೆ ಮತ್ತು ಆಫ್ ರೋಡ್ ಪರಾಕ್ರಮದಿಂದಾಗಿ ಸಾಹಸ ಅನ್ವೇಷಕರು ಮತ್ತು ಸಶಸ್ತ್ರ ಪಡೆಗಳಲ್ಲಿ ನೆಚ್ಚಿನದ್ದಾಯಿತು. 1996ರಲ್ಲಿ ಮಾರುತಿ 80 bhp ಮತ್ತು 103 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುವ 1.3 ಲೀಟರ್ G13BA ಪೆಟ್ರೋಲ್ ಇಂಜಿನ್ನಿಂದ ನಡೆಸಲ್ಪಡುವ ಜಿಪ್ಸಿಯ ನವೀಕರಿಸಿದ ಆವೃತ್ತಿಯನ್ನು ಪರಿಚಯಿಸಿತು. ಈ ಇಂಜಿನನ್ನು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ನೊಂದಿಗೆ ಜೋಡಿಸಲಾಗಿದೆ. ಇದು ಉತ್ತಮ ಕಾರ್ಯಕ್ಷಮತೆ ಮತ್ತು ಇಂಧನ ದಕ್ಷತೆಯನ್ನು ನೀಡುತ್ತದೆ. ಜಿಪ್ಸಿ ಕಿಂಗ್ ತಿಳಿದಿರುವಂತೆ ಅದರ ಹಿಂದಿನ ಪರಂಪರೆಯ ಮೇಲೆ ನಿರ್ಮಿಸಲು ಮುಂದುವರಿಯಿತು. ವಿವಿಧ ಬಳಕೆದಾರರ ಗುಂಪುಗಳಲ್ಲಿ ಅದರ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಅದರ ಹಗುರವಾದ ನಿರ್ಮಾಣ ಮತ್ತು ವಿಶ್ವಾಸಾರ್ಹ 4x4 ವ್ಯವಸ್ಥೆಯಿಂದ ಅದರ ಆಫ್ ರೋಡ್ ಸಾಮರ್ಥ್ಯಗಳನ್ನು ಮತ್ತಷ್ಟು ಹೆಚ್ಚಿಸಲಾಯಿತು. ಅದರ ನಿರಂತರ ಜನಪ್ರಿಯತೆಯ ಹೊರತಾಗಿಯೂ ಮಾರುತಿ ಜಿಪ್ಸಿ ಭಾರತದಲ್ಲಿ ಸುರಕ್ಷತೆ ಮತ್ತು ಹೊರಸೂಸುವಿಕೆಯ ಮಾನದಂಡಗಳನ್ನು ಬದಲಾಯಿಸುವುದರೊಂದಿಗೆ ಸವಾಲುಗಳನ್ನು ಎದುರಿಸಿತು. ಹೊಸದಾದ ಹೆಚ್ಚು ಆಧುನಿಕ SUVಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿದ್ದಂತೆ ಜಿಪ್ಸಿಯ ಮೂಲ ವೈಶಿಷ್ಟ್ಯಗಳು ಮತ್ತು ಸುರಕ್ಷತಾ ಸಾಧನಗಳ ಕೊರತೆಯು ಒಂದು ನ್ಯೂನತೆಯಾಗಿದೆ. 2018ರಲ್ಲಿ ಈ ನಿಯಂತ್ರಕ ಸವಾಲುಗಳನ್ನು ಮತ್ತು ಬದಲಾಗುತ್ತಿರುವ ಮಾರುಕಟ್ಟೆ ಆದ್ಯತೆಗಳಿಂದಾಗಿ ಮಾರುತಿ ಸುಜುಕಿ ಜಿಪ್ಸಿಯನ್ನು ನಿಲ್ಲಿಸಲು ನಿರ್ಧರಿಸಿತು. ಆದಾಗ್ಯೂ ಜಿಪ್ಸಿ ಅಚ್ಚುಮೆಚ್ಚಿನ ವಾಹನವಾಗಿ ಉಳಿದಿದೆ. ಅದರ ಒರಟಾದ ಮೋಡಿ ಮತ್ತು ವಿಶ್ವಾಸಾರ್ಹ ಕಾರ್ಯಕ್ಷಮತೆಗಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಕೊನೆಯಲ್ಲಿ ಮಾರುತಿ ಜಿಪ್ಸಿ ಕೇವಲ ವಾಹನಕ್ಕಿಂತ ಹೆಚ್ಚಿನದ್ದಾಗಿತ್ತು. ಇದು ಸಾಹಸ ಮತ್ತು ವಿಶ್ವಾಸಾರ್ಹತೆಯ ಐಕಾನ್ ಆಗಿತ್ತು. 1985ರಲ್ಲಿ ಪ್ರಾರಂಭವಾದಾಗಿನಿಂದ 2018ರಲ್ಲಿ ಸ್ಥಗಿತಗೊಳ್ಳುವವರೆಗೆ ಇದು ಭಾರತೀಯ ವಾಹನ ರಂಗದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿತು. ಮಾರುತಿ ಜಿಪ್ಸಿಯ ಕಥೆಯನ್ನು ನಾವು ಮರುಪರಿಶೀಲಿಸಿದ್ದಾಗೆ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಹೆಚ್ಚು ಆಟೋಮೋಟಿವ್ ಕಥೆಗಳು ಮತ್ತು ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.